ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಬಸವಣ್ಣ ದಕ್ಷ ಗುರೂಜಿ ಮಾಡುವ ನಮಸ್ಕಾರಗಳು. ಜನವರಿ ತಿಂಗಳ ಸಿಂಹರಾಶಿ ಭವಿಷ್ಯ ತಿಳಿದುಕೊಳ್ಳುವ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಪ್ರೆಸ್ ಮಾಡಿ. ಸಿಂಹರಾಶಿಯವರಿಗೆ ಈ ತಿಂಗಳು ಗುರುಬಲವಿದ್ದು ಪೂರ್ವ ಪುಣ್ಯ ಸ್ಥಾನದಲ್ಲಿ ಅಷ್ಟಮ ಸ್ಥಾನಕ್ಕೆ ಅಧಿಪತಿಯಾದ ಗುರುದೇವನು ಧನಾಭಿವೃದ್ಧಿಯಾಗುತ್ತದೆ. ಗುರುವು 11ನೇ ಮನೆಯಲ್ಲಿದ್ದು ನಿಮಗೆ ಒಳಿತನ್ನು ಮಾಡುತ್ತಾನೆ. ಅಂದರೆ ಈ ತಿಂಗಳು ನಿಮಗೆ 50 ಭಾಗ ಶುಭ ಫಲಗಳು, 50 ಭಾಗ ಅಶುಭ ಫಲಗಳನ್ನು ನೀಡುತ್ತಾನೆ. ಶನಿ ಪರಮಾತ್ಮನು ಅಷ್ಟಮದಲ್ಲಿ ಶನಿಯಿಂದ ಕೋರ್ಟು ಕಚೇರಿ ಕೆಲಸಗಳಲ್ಲಿ ಹಿನ್ನಡೆ ಅನುಭವಿಸುತ್ತೀರ. ಆರೋಗ್ಯದಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತದೆ. ಮಾತಿನಲ್ಲಿ ಹಿಡಿತವಿರಬೇಕು. ಮನಸ್ಸಿಗೆ ನಾನಾ ರೀತಿ ಗೊಂದಲ ಉಂಟಾಗುತ್ತದೆ. ನಿಮ್ಮ ರಾಶ್ಯಾಧಿಪತಿಯಾದ ಸೂರ್ಯದೇವನನ್ನು ಪೂಜಿಸಿದರೆ ಒಳಿತಾಗುತ್ತದೆ. ಪರಿಹಾರಕ್ಕಾಗಿ ಕೆಂಪು ವಸ್ತ್ರದಲ್ಲಿ ಅರ್ಧ kg ಗೋಧಿಯನ್ನು ಗಂಟು ಕಟ್ಟಿ ಕೆಂಪು ಹೂವಿನಿಂದ ಪೂಜಿಸಿ ನವಗ್ರಹ ದೇವಸ್ಥಾನಕ್ಕೆ ಕೊಡುವುದರಿಂದ ಒಳಿತಾಗುತ್ತದೆ. ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿ 4 ಗ್ರಹವಿದ್ದು ರವಿ, ಬುಧ, ಕುಜ, ಶುಕ್ರ ಅಷ್ಟಾಗಿ ನಿಮಗೆ ಫಲಗಳನ್ನು ನೀಡುವುದಿಲ್ಲ. 50 ಭಾಗ ಒಳಿತು, 50 ಭಾಗ ಕೆಡುಕಾಗುತ್ತದೆ. ಜನ್ಮಸ್ಥಾನದಲ್ಲಿ ಕೇತುವಿದ್ದು ಭಯದ ವಾತಾವರಣ. ವಾಹನ ಚಲಾಯಿಸುವಾಗ ಅಂದರೆ ಕಾರಾಗಲಿ ಅಥವಾ ಸ್ಕೂಟರ್ ಆಗಲಿ, ದೊಡ್ಡ ವಾಹನವಾಗಲಿ ಚಲಾಯಿಸಬೇಕಾದರೆ ತುಂಬ ಎಚ್ಚರದಿಂದಿರಬೇಕು. ಸರ್ಪ ಭಯವಿರುತ್ತದೆ. ಸಿಂಹರಾಶಿ ಈ ತಿಂಗಳು ನವಗ್ರಹ ಪೂಜೆ ಮಾಡಿಸಿದರೆ ತುಂಬ ಒಳಿತಾಗುತ್ತದೆ. ಮೂಲ ಮಂತ್ರ ಓಂ ಭಾಸ್ಕರಾಯ ನಮಃ ಎಂದು 11 ಬಾರಿ ಪಠಿಸಿದರೆ ತುಂಬ ಒಳಿತಾಗುತ್ತದೆ.